ಎಲ್ಲರಿಗೂ ನಮಸ್ಕಾರ. ಸೊ ನೀವು ಸಾಮಾನ್ಯವಾಗಿ ಗಮನಿಸಿರ್ಬೋದು, ನಾವೆಲ್ಲಾದರೂ ಹೊರಗಡೆ ಹೋದಾಗ ಒಂದು ವಾಟರ್ ಫಾಲ್ಸು ಅಥವಾ ಒಂದು ರಿವರು ಇಲ್ಲ ಸ್ವಿಮ್ಮಿಂಗ್ ಪೂಲು ಇದೆಲ್ಲ ನೋಡಿದ್ರೆ ನಮಗೊಂಥರ ಒಂದು ಆಕರ್ಷಣೆ ಆಗುತ್ತೆ. ಸೊ ನೀರಲ್ಲಿ ಆಟ ಆಡಬೇಕು ಅಂತ ಒಂದು ನಮ್ಮ ಒಳಗಿಂದನೇ ಒಂದು ಉತ್ಸಾಹ ಬರುತ್ತೆ. ಏನಕ್ಕೆ ಈ ಥರ? ಸೊ ನಿಮಗೆಲ್ಲ ಗೊತ್ತಿದ್ದಂಗೆ ಮನುಷ್ಯನ ಒಂದು ಜನನ, ಒಂದು ಜೀವಕೋಶದ ಜನನ ಎಲ್ಲಿಂದ ಶುರುವಾಗಿತ್ತು? ಸಮುದ್ರದಿಂದ, ಅಂದರೆ ನೀರಿಂದ. ಮತ್ತು ನಾವು ಕೂಡ ತಾಯಿಯ ಗರ್ಭದಲ್ಲಿದ್ದಾಗ ನಾವು ನಮ್ಮ ಸುತ್ತಮುತ್ತ ಏನಿರುತ್ತೆ? ನೀರಿರುತ್ತೆ. ಸೊ ನಾವು 9 ತಿಂಗಳು ನೀರಲ್ಲಿ ಇದ್ದು ಬೆಳೆದಿರ್ತೀವಿ. ಸೊ ಅಂದ ಕಾರಣಕ್ಕೆ ಇದ್ದಿರ್ಬೋದೇನೋ, ನಮಗೆ ನೀರು ನೋಡಿದ್ರೆ ತಾನೇ ತುಂಬ ಆಕರ್ಷಣೆಯಾಗಿ ಇಲ್ಲ ಅದರಲ್ಲಿ ಆಟ ಆಡಲೇಬೇಕು ಅಂತ ಒಂದು ಖುಷಿ ಉಂಟಾಗುತ್ತೆ. ಸೊ ನಾನು ಏನಕ್ಕೆ ಈ ವಿಷಯ ಹೇಳ್ತಿದ್ದೀನಿ ಅಂತಂದರೆ, ನಾನಿವತ್ತು ನಿಮ್ಮ ಜೊತೆ ಮಾತಾಡ್ತಿರೋದು ಒಂದು ಆಮ್ನಿಯೋಟಿಕ್ ಫ್ಲೂಯಿಡ್ ಅಂತಂದರೆ ಮಗುವಿನ ಸುತ್ತಮುತ್ತ ಇರುವಂಥ ನೀರಿನ ಬಗ್ಗೆ. ಇದ್ರ ಬಗ್ಗೆ ಏನಕ್ಕೆ ಮಾತಾಡ್ತೀನಿ ಅಂತಂದರೆ, ತುಂಬ ಜನ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ತುಂಬ ಜನರಲ್ಲಿ ಡೌಟ್ ಇರುತ್ತೆ, ಸರ್ ಮಗುವಿನ ಸುತ್ತಮುತ್ತ ನೀರು ಕಡಿಮೆ ಆದರೆ ನಾವು ನೈಸರ್ಗಿಕವಾಗಿ ಯಾವ ರೀತಿ ನಾವು ನೀರನ್ನು ಹೆಚ್ಚಿಗೆ ಮಾಡ್ಕೊಬೋದು ಅಂತ ತುಂಬ ಜನ ಕೇಳೋದುಂಟು. ಸೊ ಅದಕ್ಕೆ ಈ ವಿಡಿಯೋ ಮಾಡ್ತಿರೋದು. ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಡಾಕ್ಟರ್ ನೈಋತ್ಯ, ಆಬ್ಸ್ಟೆಟಿಷಿಯನ್ ಆ್ಯಂಡ್ ಗೈನಕಾಲಜಿಸ್ಟ್, ಗೈನಿಕ್ ಲ್ಯಾಪ್ರೋಸ್ಕೋಪಿ ಸರ್ಜನ್, ಫೆಲೋಶಿಪ್ ಇನ್ ಫೀಟಲ್ ಮೆಡಿಸಿನ್. ಸೊ ಈ ಆಮ್ನಿಯೋಟಿಕ್ ಫ್ಲೂಯಿಡ್ ಏನಕ್ಕೆ ಅದು ಮಗು ಸುತ್ತಮುತ್ತ ಇರುತ್ತೆ ಅದನ್ನು ಫಸ್ಟು ನಾವೆಲ್ಲರೂ ತಿಳ್ಕೊಳ್ಳೋಣ. ಸೊ ಈ ಆಮ್ನಿಯೋಟಿಕ್ ಫ್ಲೂಯಿಡ್ನ ಉಪಯೋಗ ಏನು ಮಗು ಸುತ್ತಮುತ್ತ ಇರೋದ್ರಿಂದ ಅಂತಂದರೆ, ಸೊ ಇದು ಮಗು ಸುತ್ತಮುತ್ತ ಇರೋದ್ರಿಂದ ಈ ಚಿತ್ರದಲ್ಲಿ ನೀವು ನೋಡ್ತಿರೋ ಹಾಗೆ, ಸೊ ಇದು ಒಂದು ಕುಷನ್ ಥರ ಆ್ಯಕ್ಟ್ ಮಾಡುತ್ತೆ. ಅಂದರೆ ಹೊರಗಿನ ಜಗತ್ತಿಗೆ ಮತ್ತು ಮಗುವಿನ ಮಧ್ಯೆ ಒಂದು ಮೀಡಿಯಮ್ ಆಗಿರುತ್ತೆ. ಇದು ಹೊರಗಿನಿಂದ ಬರುವಂಥ ಯಾವುದೇ ಒಂದು ರೀತಿ ಪ್ರೆಷರಿಂದ ಕಾಪಾಡುತ್ತೆ. ಆಮೇಲೆ ಮಗು ಆಟ ಆಡೋಕ್ಕೆ ಅಂತಂದರೆ ಮಗು ಕೈಕಾಲು ಮತ್ತು ಬಾಡಿ ಚಲನೆ ವಲನೆ ಮಾಡೋದಕ್ಕೆ ಒಂದು ಜಾಗವನ್ನು ಕ್ರಿಯೇಟ್ ಮಾಡಿಕೊಡುತ್ತೆ. ಮತ್ತು ಮಗುವಿನ ಕರುಳ ಬಳ್ಳಿ ಅಂದರೆ ಅಂಬಲಿಕಲ್ ಕಾರ್ಡ್ ಫ್ರೀಯಾಗಿ ಈ ಆಮ್ನಿಯೋಟಿಕ್ ಫ್ಲೂಯಿಡ್ನಲ್ಲಿ ಓಡಾಡ್ತಾ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಅದು ಕಂಪ್ರೆಸ್ ಆಗಿ ಮಗುವಿಗೆ ಒಂದು ರಕ್ತ ಸಂಚಾರದ ಕೊರತೆ ಉಂಟಾಗೋದಿಲ್ಲ. ಮತ್ತೇನಾಗುತ್ತೆ ಈ ಆಮ್ನಿಯೋಟಿಕ್ ಫ್ಲೂಯಿಡಿಂದ ಅಂತಂದರೆ, ಈ ಆಮ್ನಿಯೋಟಿಕ್ ಫ್ಲೂಯಿಡ್ ಏನು ಅಂತಂದರೆ, ಸೊ ಇದು ಮಗುವಿನ ಯೂರಿನ್ ಆಗಿರುತ್ತೆ. ಸೊ ಈ ಯೂರಿನ್ನ ಮಗು ಸುತ್ತಮುತ್ತ ಕಲೆಕ್ಟ್ ಆಗಿರುತ್ತೆ. ಅದು ಎಷ್ಟಿರುತ್ತೆ ಅಂತಂದರೆ, ಪ್ರೆಗ್ನೆನ್ಸಿ ಒಂದು 30 ವೀಕ್ಸಲ್ಲಿ 1ರಿಂದ 1.5 ಲೀಟರ್ಸ್ ಅಷ್ಟಿರುತ್ತೆ. ಮತ್ತು ಟರ್ಮ್ ಪ್ರೆಗ್ನೆನ್ಸಿಗೆ ಬರ್ತಿದ್ದಂಗೆ ಅದು ಒಂದು 1.5 to 2 ಲೀಟರ್ಸ್ ತನಕನೂ ಇರುತ್ತೆ. ಸೊ ಇದರಲ್ಲಿ ಏನು ಕಂಟೆಂಟ್ ಇರುತ್ತೆ? ಸೊ 98% ಇದು ನೀರಾಗೇ ಇರುತ್ತೆ. ಮತ್ತು ಅದರಲ್ಲಿ ಮಗುವಿಗೆ ಬೇಕಾಗಿರುವಂಥ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ಇರುತ್ತೆ ಮತ್ತು ಇತರೆ ಮಿನರಲ್ಸ್ಗಳು ಇರುತ್ತೆ. ಸೊ ಇದು ಮಗು ಏನು ಮಾಡ್ತಾ ಇರುತ್ತೆ? ನುಂಗ್ತಾ ಇರುತ್ತೆ. ಸೊ ಈ ನುಂಗೋ ಪ್ರಕ್ರಿಯೆಯಿಂದ ಏನಾಗುತ್ತೆ, ಮಗುವಿಗೆ ಒಂದು ಒಳಗೆ ಕರುಳುಗಳ ಒಂದು ಡೆವಲಪ್ಮೆಂಟು ಮತ್ತು ಲಂಗ್ಸ್ನ ಡೆವಲಪ್ಮೆಂಟಲ್ಲಿ ಇದು ತುಂಬ ಉಪಯೋಗ ಆಗಿರುತ್ತೆ. ಸೊ ಇದಿಷ್ಟು ಆಮ್ನಿಯೋಟಿಕ್ ಫ್ಲೂಯಿಡ್ನ ಕೆಲಸ ಆಗಿತ್ತು. ಸೊ ನಾವು ಈಗ ಮುಂದಿನ ವಿಷಯ ಏನಂತಂದರೆ, ಈ ಆಮ್ನಿಯೋಟಿಕ್ ಫ್ಲೂಯಿಡ್ ಯಾವ ಕಂಡೀಷನ್ಗಳಲ್ಲಿ ಕಡಿಮೆ ಆಗುತ್ತೆ ಮತ್ತು ಅದಕ್ಕೆ ನಾವು ಅದನ್ನು ಯಾವ ರೀತಿ ಕಡಿಮೆ ಆಗ್ದಂಗೆ ನಾವು ನೋಡ್ಕೊಳೋದು, ಮತ್ತು ಕಡಿಮೆ ಆದಾಗ ನಾವು ಯಾವ ಟ್ರೀಟ್ಮೆಂಟ್ ಅಥವಾ ನೈಸರ್ಗಿಕವಾಗಿ ನಾವು ಇದನ್ನು ವೃದ್ಧಿ ಮಾಡ್ಕೊಬೋದು ಅಂತ ತಿಳ್ಕೊಳ್ಳೋಣ. ಸೊ ಯಾವ ಕಂಡೀಷನ್ಸಲ್ಲಿ ಈ ಆಮ್ನಿಯೋಟಿಕ್ ಫ್ಲೂಯಿಡ್ ಕಡಿಮೆ ಆಗುತ್ತೆ? ಮೊದಲನೇ ಕಂಡೀಷನ್ ಏನಂತಂದರೆ, ತುಂಬ ತಾಯಂದರು, ಮೊನ್ನೆ ಕೂಡ ನಾನು ಒಂದು ಸ್ಕ್ಯಾನ್ ಮಾಡ್ತಾ ಒಂದು ಪೇಷಂಟ್ ಎದುರಾಗಿತ್ತು. ಏನಂತಂದರೆ, ಒಂದು 3 to 4 ಡೇಸಿಂದ ಅವರಿಗೆ ಪರ್ವೆಜನಲ್ ಲೀಕ್, ಅಂದರೆ ಕೆಳಗಡೆಯಿಂದ ನೀರು ಹೋಗ್ತಿದೆ, ಬಟ್ ಅವರು ಅದನ್ನು ಯೂರಿನ್ ಅಂತ ಇಗ್ನೋರ್ ಮಾಡಿದರು. ಬಟ್ ಸ್ಕ್ಯಾನ್ ಮಾಡಿ ನೋಡಿದಾಗ ಅದರಲ್ಲಿ ಮಗು ಸುತ್ತಮುತ್ತ ಇರೋ ನೀರು ಕಡಿಮೆ ಆಗಿತ್ತು. ಸೊ ಇಂಥ ಒಂದು ಕಾಮನ್ ಕಂಡೀಷನ್, ಅಂದರೆ ಮೆಂಬ್ರೇನ್ಸ್ ಬ್ರೇಕ್ ಆಗಿರುತ್ತೆ, ಅದು ತಾಯಂದ್ರಿಗೆ ಗೊತ್ತಾಗೋದಿಲ್ಲ, ಅದು ಫಸ್ಟ್ ಪ್ರೆಗ್ನೆನ್ಸಿ ಇದ್ದವರಿಗೆ. ಸೊ ಅಂಥ ಒಂದು ಟೈಮಲ್ಲಿ ಮಗುವಿನ ಸುತ್ತಮುತ್ತ ಇರೋ ನೀರು ಕಡಿಮೆ ಆಗುತ್ತೆ. ಮತ್ತು ಯಾವುದು ಕಾಮನ್ ಕಂಡೀಷನು ಅಂತ ಅಂದರೆ IUGR ಮತ್ತು ಪ್ರಿಯಕ್ಲಾಂಶೆ. IUGR ಪ್ರಿಯಕ್ಲಾಂಶೆ ಅಂದರೆ ಏನು? ಸೊ ತಾಯಂದ್ರಿಗೆ ರಕ್ತದೊತ್ತಡ ಹೆಚ್ಚಾಗಿ ಏನಾಗುತ್ತೆ, ಮಗುವಿಗೆ ಸೇರಬೇಕಾಗಿರೋಂಥ ಪೌಷ್ಟಿಕಾಂಶ ಮತ್ತು
ಆಕ್ಸಿಜನ್ನು ಸಿಗೋದಿಲ್ಲ. ಇದ್ರ ಕಡೆಯಿಂದ ಏನಾಗುತ್ತೆ, ಮಗುವಿನ ಬೆಳವಣಿಗೆ ಕುಂಠಿತ ಆಗಿ ಅದರ ಒಂದು ವೆಯ್ಟ್ ಕಡಿಮೆ ಆಗುತ್ತೆ, ಮತ್ತು ಅದ್ರ ಸುತ್ತಮುತ್ತ ಇರೋ ನೀರು ಕೂಡ ಕಡಿಮೆ ಆಗುತ್ತೆ. ಸೊ ಇದು ಒಂದು ಕಾಮನೆಸ್ಟ್ ಕಾಸು. ಮತ್ತು ಯಾರಲ್ಲಿ ಆಗುತ್ತೆ ಅಂತಂದರೆ, ಈಗ ಅನ್ಕಂಟ್ರೋಲ್ಡ್ ಡಯಾಬಿಟೀಸ್ ಇದ್ದಾಗ ಕೂಡ ಇಂಥ ಒಂದು ಕಂಡೀಷನ್ ಆಗುತ್ತೆ. ಮತ್ತು ತುಂಬ ಸ್ಟ್ರೆಸ್ಸಲ್ಲಿ ವರ್ಕ್ ಮಾಡೋರು ಅಥವಾ ಡಿಹೈಡ್ರೇಟೆಡ್ ಒಂದು ಕಂಡೀಷನ್ಗೆ ಒಡ್ಕೊಳ್ಳೋ ಅಂಥವ್ರು ಅಂತಂದರೆ, ಡ್ರೈ ವೆದರಲ್ಲಿರೋ ಅಂಥವ್ರು, ಮತ್ತು ನೀರಿನ ಅಂಶ ಸ್ವಲ್ಪ ಕಡಿಮೆ ತಗೊಳ್ಳೋ ಅಂಥವ್ರು, ಇಂಥವರಲ್ಲಿ ಕೂಡ ಆಲಿಗೋಹೈಡ್ರೋಮ್ನಿಯಾಸ್ನ ಕಂಡು ಬರ್ಬೋದು. ಮತ್ತು ಸ್ಟ್ರಕ್ಚರಲ್ ಪ್ರಾಬ್ಲಮ್ಸ್ ಅಂದರೆ ಮಗುವಿನ ಕಿಡ್ನಿಯಲ್ಲಿ ಏನಾರು ತೊಂದರೆ ಇದ್ದು ಅಂಥ ಒಂದು ಕಂಡೀಷನಲ್ಲಿ ಕೂಡ ಆಲಿಗೋಹೈಡ್ರೋಮ್ನಿಯಾಸ್ನ ನಾವು ಕಾಣ್ಬೋದಾಗಿರುತ್ತೆ. ಸೊ ಈಗ ಮೇನ್ ಪಾಯಿಂಟ್ ಏನಂತಂದರೆ, ಈ ಆಮ್ನಿಯಾಟಿಕ್ ಫ್ಲೂಯಿಡ್ನ ಹೆಚ್ಚಿಗೆ ಮಾಡೋದು ಯಾವ ರೀತಿ ಅಂತ. ಸೊ ನೀವು ಸ್ಕ್ಯಾನ್ ಮಾಡಿಸಿರ್ತೀರ, ಅದರಲ್ಲಿ ಫ್ಲೂಯಿಡ್ ಲೆವೆಲ್ ಕಡಿಮೆ ಇದೆ ಅಂತ ನಿಮ್ಮ ಡಾಕ್ಟ್ರು ಹೇಳಿರ್ತಾರೆ. ಸೊ ಈ ರೀತಿ ಟ್ರೀಟ್ಮೆಂಟ್ನ ನೀವು ತಗೊಬೇಕು ಅಂತ ಕೂಡ ಹೇಳಿರ್ತಾರೆ. ಅದನ್ನು ಹೊರತುಪಡಿಸಿ ಯಾವ ನೀವು ಒಂದು ಸ್ಟೆಪ್ಸ್ನ ಫಾಲೋ ಮಾಡಿದ್ರೆ ಆಮ್ನಿಯಾಟಿಕ್ ಫ್ಲೂಯಿಡ್ ಜಾಸ್ತಿ ಆಗುತ್ತೆ ಅಂತಂದರೆ, ಒಂದು ನೀರಿನ ಅಂಶ ನೀವು ಹೆಚ್ಚಿಗೆ ತೊಗೊಬೇಕು. ಸರ್ ನೀರು ಕುಡೀರಿ ಅಂತ ಹೇಳಿರ್ತಾರೆ. ಸೊ ಎಷ್ಟು ಕುಡಿಬೇಕಾಗುತ್ತೆ, ಒಂದು ನಿಮ್ಮ ಬಾಡಿ ಅನುಸಾರ 3 to 4 ಲೀಟರ್ಸ್ನ ನೀರನ್ನ ನೀವು ಕುಡಿಬೇಕಾಗುತ್ತೆ. ಸೊ ಒಂದೇ ಟೈಮಿಂಗ್ ಕುಡಿಯೋದು ಇಲ್ಲ, ಡೈಲಿ ನೀವು ಅದನ್ನು ಡಿವೈಡ್ ಮಾಡಿ ಒಂದು 3 ಲೀಟರ್ ವಾಟರ್ ಬಾಟಲ್ನ ತುಂಬಿಸಿಟ್ಟು ಅದು ಖಾಲಿ ಆಗೋ ತನಕ ಕುಡಿಬೇಕಾಗುತ್ತೆ. ಮತ್ತು ಏನು ಮಾಡ್ಬೋದು ನೀವು ಅಂತಂದರೆ, ನೀರಿನ ಅಂಶ ಹೆಚ್ಚಿರುವಂಥ ಪದಾರ್ಥ ಅಂದರೆ ಎಳ್ನೀರನ್ನ ಕುಡಿಬೋದು, ಮತ್ತು ಫ್ರೂಟ್ ಜ್ಯೂಸ್ನ ಮಾಡಿ ನೀವು ಕುಡಿಬೋದು. ಸೊ ನೀರನ್ನೇ ಕುಡಿಬೇಕಾ 3 to 4 ಲೀಟರ್ಸ್, ಬರೀ ನೀರು ಕುಡಿಯೋದು ಅಲ್ಲ. ಇದೇ ಥರ ವಾಟರ್ ಅಂಶ ಇರುವಂಥ ಪದಾರ್ಥಗಳನ್ನು ಕೂಡ ಅದ್ರ ಜೊತೆ ಸೇವನೆ ಮಾಡಿದ್ರೆ ನೀವು ಈ ರೀತಿ ವಾಟರ್ನ ಕಂಟೆಂಟ್ ಕೂಡ ಹೆಚ್ಚಿಗೆ ಆಗುತ್ತೆ. ಸೊ ನೆಕ್ಸ್ಟ್ ನೀವು ಏನು ಮಾಡ್ಬೋದು, ಒಂದು ನೀವು ಕೆಲಸದಲ್ಲಿದ್ದರೆ, ತುಂಬ ಒತ್ತಡದ ಪರಿಸ್ಥಿತಿಯಲ್ಲಿದ್ದರೆ, ಅವಾಗೇನಾಗುತ್ತೆ, ನಿಮ್ಮ ಎಕ್ಸರ್ಷನ್ ಜಾಸ್ತಿ ಆಗಿರುತ್ತೆ, ಅಥವಾ ಬಿಸಿಲಲ್ಲಿ ನೀವು ಓಡಾಡೋದು, ಟ್ರಾವೆಲಿಂಗ್ ಜಾಸ್ತಿ ಇದ್ದು, ಇಂಥ ಒಂದು ಕಂಡೀಷನಲ್ಲಿ ನಿಮಗೆ ಎಕ್ಸರ್ಷನ್ ಜಾಸ್ತಿ ಇರುತ್ತೆ, ಮತ್ತು ಡಿಹೈಡ್ರೇಷನ್ ಜಾಸ್ತಿ ಆಗುತ್ತೆ. ಡಿಹೈಡ್ರೇಷನ್ ಏನಂದರೆ, ಅವಾಗ ನಿಮ್ಮ ನೀರಿನ ಮಟ್ಟ ಕೂಡ ಕಡಿಮೆ ಆಗುತ್ತೆ. ಸೊ ನೀವು ನೀರು ಸೇವನೆ ಕಡಿಮೆ ಮಾಡಿ ಅದೇ ಕೂಡ ಮಗುವಲ್ಲಿ ಕೂಡ ರಿಫ್ಲೆಕ್ಟ್ ಆಗುತ್ತೆ. ಸೊ ಇಂಥ ಒಂದು ಕಂಡೀಷನಲ್ಲಿ ನೀವೇನು ಮಾಡ್ಬೋದು, ನೀವು ತುಂಬ ಎಕ್ಸರ್ಷನ್ ಇದ್ದರೆ ಅಥವಾ ಟ್ರಾವೆಲಿಂಗ್ ಜಾಸ್ತಿ ಇದ್ದರೆ ನೀವು ಲೀವ್ ಹಾಕಿ ಮನೆಯಲ್ಲಿ ರೆಸ್ಟ್ ಮಾಡ್ಬೋದು, ರೆಸ್ಟ್ ಮಾಡ್ಬೋದು. ಬೆಡ್ ರೆಸ್ಟಲ್ಲಿ ಇದ್ದಾಗ ಏನಾಗುತ್ತೆ, ಯೂಟ್ರಸ್ ಕಡೆ ರಕ್ತ ಸಂಚಾರ ಜಾಸ್ತಿ ಆಗಿ ಮಗುವಿನ ಸುತ್ತಮುತ್ತ ಇರುವಂಥ ನೀರು ಕೂಡ ವೃದ್ಧಿ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ನೀವು ಮಲಗಬೇಕಾದ್ರೆ ಏನು ಮಾಡಬೇಕು, ಎಡಗಡೆ ತಿರುಗಿ ಜಾಸ್ತಿ ಹೊತ್ತು ಮಲಗಬೇಕಾಗುತ್ತೆ. ಸೊ ಈ ರೀತಿ ಮಲಗೋದ್ರಿಂದ ಏನಾಗುತ್ತೆ, ಬೆಳೆಯುತ್ತಿರುವಂಥ ಒಂದು ಗರ್ಭಕೋಶ ರಕ್ತನಾಳಗಳ ಮೇಲೆ ಪ್ರೆಷರ್ ಹಾಕಲ್ಲ. ಸೊ ಆವಾಗ ಏನಾಗುತ್ತೆ, ರಕ್ತ ಸಂಚಾರ ಸಲೀಸಾಗುತ್ತೆ. ಆವಾಗ ಮಗುವಿನ ಸುತ್ತಮುತ್ತ ಇರುವಂಥ ನೀರು ಕೂಡ ವೃದ್ಧಿ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಇದೆಲ್ಲ ನೀವು ಮನೆಯಲ್ಲೇ ನೈಸರ್ಗಿಕವಾಗಿ ಪರಿಪಾಲಿಸ್ಬೋದು. ಮತ್ತೆ ಏನು ಅಂತಂದರೆ, ಪ್ರೋಟೀನ್ ಇರುವಂಥ ಅಂಶ. ನಾನು ಮುಂಚೆ ಹೇಳ್ದಂಗೆ ಆಮ್ನಿಯಾಟಿಕ್ ಫ್ಲೂಯಿಡಲ್ಲಿ ಪ್ರೋಟೀನ್ ಅಂಶ ಇದ್ದಿರುತ್ತೆ. ಸೊ ಅದಕ್ಕೆ ನೀವು ನಿಮ್ಮ ಪ್ರೋಟೀನ್ ಇಂಟೇಕನ್ನು ಜಾಸ್ತಿ ಮಾಡಬೇಕು. ಪ್ರೋಟೀನ್ ಅಂದರೆ ಏನು ಸರ್ ಅಂತ ಕೇಳ್ತೀರಾ. ಸೊ ಪ್ರೋಟೀನ್ ಅಂದರೆ ಕಾಮನ್ ಆಗಿ ಕಂಡುಬರುವಂಥ ಫುಡ್ಸ್ ಏನು ಅಂತಂದರೆ, ನೀವು ನಾನ್ ವೆಜ್ ತಿನ್ನೋದಾಗಿದ್ದರೆ ಚಿಕನ್ ಇರುತ್ತೆ ಅಥವಾ ಫಿಶ್ ಇರುತ್ತೆ. ವೆಜಿಟೇರಿಯನ್ ಆಗಿದ್ದರೆ ಪನ್ನೀರ್ ಇರ್ಬೋದು, ಅಥವಾ ಮೊಳಕೆ ಕಟ್ಟಿರೋ ಕಾಳುಗಳಲ್ಲಿ ಹೆಚ್ಚಾಗಿ ಪ್ರೋಟೀನ್ ಅಂಶ ಇರುತ್ತೆ. ಸೊ ಇಂಥ ಪದಾರ್ಥಗಳನ್ನು ಕೂಡ ನೀವು ತೆಗೆದುಕೊಳ್ಬೋದು. ಆಮೇಲೆ ನೆಕ್ಸ್ಟ್ ಏನು ಮಾಡ್ಬೋದು ಇದಕ್ಕೆ, ಸೊ ನಿಮಗೆ ಒಂದು ಟ್ಯಾಬ್ಲೆಟ್ಸ್ನ ಪ್ರಿಸ್ಕ್ರೈಬ್ ಮಾಡಿರ್ತಾರೆ, ಪ್ರೋಟೀನ್ ಇರುವಂಥ ಅಂಶದ ಟ್ಯಾಬ್ಲೆಟ್, ಮತ್ತು ನೀರನ್ನು ಹೆಚ್ಚಿಗೆ ಮಾಡಬೇಕಂತ ಒಂದು ಕೊಟ್ಟಿರ್ತಾರೆ ಟ್ಯಾಬ್ಲೆಟ್ಸ್. ಅದನ್ನು ನೀವು ರೆಗ್ಯುಲರ್ ಆಗಿ ತಗೋಬೋದಾಗಿರುತ್ತೆ. ಮತ್ತು ಇದಿಷ್ಟು ಮಾಡಿದ್ವಿ ನಾವು, ಆಮ್ನಿಯಾಟಿಕ್ ಫ್ಲೂಯಿಡ್ ಜಾಸ್ತಿನೇ ಆಗ್ತಾಯಿಲ್ಲ ಅಂತಂದರೆ, ಒಂದು ಡಾಕ್ಟರ್ಸ್ ಏನು ಮಾಡ್ತಾರೆ, ಒಂದು 30 ವೀಕ್ಸ್ ಇತ್ತು, 7ನೇ ತಿಂಗಳಿತ್ತು, ಮಗುವನ್ನ ಸ್ವಲ್ಪ ಇನ್ನೂ ಮುಂದೆ ತಳ್ಬೋದು, ನಾವು 8ನೇ ತಿಂಗಳು ತನಕ ತಳ್ಳಿ ಡೆಲಿವರಿನ ಮಾಡ್ಬೋದು ಅಂತ ಒಂದು ಕಂಡೀಷನ್ ಬಂದರೆ, ಆವಾಗ ಆಮ್ನಿಯೋ ಇನ್ಫ್ಯೂಷನ್ ಅಂತ ಒಂದು ಪ್ರಕ್ರಿಯೆನ ಮಾಡ್ತಾರೆ. ಸೊ ಈ ಆಮ್ನಿಯೋ ಇನ್ಫ್ಯೂಷನ್ ಏನಂತಂದರೆ, ನಿಮ್ಮ ಹೊಟ್ಟೆಯ ಮುಖಾಂತರ ಒಂದು ಸಣ್ಣ ತೆಳುವಾದ ನೀಡಲ್ನ ಗರ್ಭಕೋಶದ ಒಳಗೆ ತಳ್ಳಿ ಅದರ ಮುಖಾಂತರ ಒಂದು ಅರ್ಧ ಲೀಟ್ರು ಅಥವಾ 1 ಲೀಟ್ರ್ ಅಷ್ಟು ಸಲೈನ್ನ ಇಂಜೆಕ್ಟ್ ಮಾಡ್ತಾರೆ. ಸೊ ಇದರಿಂದ ಏನಾಗುತ್ತೆ, ಕೃತಕವಾಗಿ ಮಗುವಿನ ಸುತ್ತಮುತ್ತ ಆಮ್ನಿಯಾಟಿಕ್ ಫ್ಲೂಯಿಡ್ನ ನಾವು ಡೆವಲಪ್ ಮಾಡ್ದಂಗೆ ಆಗುತ್ತೆ. ಅದು ಪ್ರೆಗ್ನೆನ್ಸಿನ
ಮುಂದಕ್ಕೆ ಹಾಕೋವಂಥ ಕಂಡೀಷನ್ ಆಗಿರುತ್ತೆ. ಸೊ ಇದು ಒಂದು ಆಮ್ನಿಯೋ ಇನ್ಫ್ಯೂಷನ್ ಅಂತ ಒಂದು ಪ್ರಕ್ರಿಯೆ. ಸೊ ಇದು ಎಲ್ಲ ಕಡೆ ಮಾಡ್ತಾರಾ? ಇಲ್ಲ, ಇದು ನುರಿತ ತಜ್ಞರು ಅಥವಾ ಫೀಟಲ್ ಮೆಡಿಸಿನ್ ಸ್ಪೆಷಲಿಸ್ಟ್ ಇದ್ದವ್ರ ಹತ್ರ ಮಾತ್ರ ಈ ಒಂದು ಪ್ರೊಸೀಜರ್ನ ನೀವು ಮಾಡಿಸ್ಬೋದು. ಸೊ ಇದನ್ನ ಎಲ್ಲ ಮಕ್ಕಳಿಗೂ ಎಲ್ಲ ಗರ್ಭಿಣಿಯರಿಗೂ ಮಾಡೋ ಕಂಡೀಷನ್ ಇದೆಯಾ? ಇಲ್ಲ, ಅದು ಕಂಡೀಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಆಮ್ನಿಯೋ ಇನ್ಫ್ಯೂಷನ್ನ ಮಾಡೋವಂಥದ್ದು. ಸೊ ಅದಕ್ಕಿಂತ ಮುಂಚೆ ಐ ವಿ ಫ್ಲೂಯಿಡ್ನ ಕೂಡ ಕೊಡ್ತಾರೆ. ಇದರಿಂದನೂ ಕೂಡ ಆಮ್ನಿಯೋಟಿಕ್ ಫ್ಲೂಯಿಡ್ ಹೆಚ್ಚಾಗುವಂಥ ಒಂದು ಚಾನ್ಸಸ್ ಇದ್ದಿರುತ್ತೆ. ಸೊ ಇದಿಷ್ಟು ಮಾಹಿತಿ ಏನಾಗಿತ್ತು, ಆಮ್ನಿಯೋಟಿಕ್ ಫ್ಲೂಯಿಡ್ನ ನೀವು ನೈಸರ್ಗಿಕವಾಗಿ ಹೇಗೆ ವೃದ್ಧಿ ಮಾಡ್ಬೋದು ಅಥವಾ ಮೆಡಿಕಲಿ ನಿಮ್ಮ ಡಾಕ್ಟರ್ಸ್ ಹೇಗೆ ಅದನ್ನು ಇನ್ಕ್ರೀಸ್ ಮಾಡೋಕ್ಕೆ ಟ್ಯಾಬ್ಲೆಟ್ಸ್, ಇಂಜೆಕ್ಷನ್ಸ್ ಅಥವಾ ಆಮ್ನಿಯೋ ಇನ್ಫ್ಯೂಷನಿಂದ ಇನ್ಕ್ರೀಸ್ ಮಾಡ್ತಾರೆ ಅಂತ ತಿಳ್ಕೊಂಡ್ವಿ. ಸೊ ಇದಿಷ್ಟು ಮಾಹಿತಿ ನಿಮಗೆಲ್ಲ ಉಪಯುಕ್ತ ಆಯಿತು, ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಯಿತು ಅಂತಂದರೆ ಲೈಕ್ ಮಾಡಿ. ಧನ್ಯವಾದಗಳು.